ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಪರಿಶುದ್ಧಾತ್ಮರೇ, ದಿವ್ಯ ಜ್ಯೋತಿಯೇ ಬನ್ನಿರಿ, ನಮ್ಮ ಆತ್ಮವನ್ನು ನಮ್ಮ ಮನಸ್ಸನ್ನು ಬೆಳಗಿಸಿರಿ. ಸೈತಾನನನ್ನು, ಅವನ ಕುತಂತ್ರವನ್ನು, ಅವರ ಪಾಪ ಶೋಧನೆಯನ್ನು, ಕೆಟ್ಟ ಪ್ರಲೋಭನೆಗಳಿಂದ ನಮ್ಮನ್ನು ರಕ್ಷಿಸಿ ನಮಗೆ ಬೇಕಾದ ಕೃಪೆಯನ್ನು, ಯೇಸುವಿನ ಕ್ಷಮೆಯನ್ನು ತರುವವರು ನೀವಾಗಿದ್ದೀರಿ. ಆದ್ದರಿಂದ ನಿಮ್ಮ ಚಿತ್ತದ ಬೆಳಕಿನಲ್ಲಿ ನಾವು ನಡೆಯುತ್ತಾ ಸೈತಾನನನ್ನು, ಅವನ ಕೆಲಸ ಕಾರ್ಯಗಳನ್ನು ಬಿಟ್ಟು ಸದಾ ಬೆಳಕಿನ ಮಕ್ಕಳಾಗಿ ಜೀವಿಸುವ ಕೃಪೆಯನ್ನು ನಮಗೆ ದಯಪಾಲಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ನಿಮ್ಮನ್ನು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಆತ್ಮೀಯ ಸಹೋದರ ಸಹೋದರರ, ಇಂದಿನ ದೈವ ವಾಕ್ಯದ ವಿಧಿಯಲ್ಲಿ ದೇವ ಜನರಿಗೆ ಸಲ್ಲುವಂಥ ರಕ್ಷಣೆ ಮತ್ತು ಆ ದೇವರ ಆರೈಕೆಯ ಬಗ್ಗೆ ನಮಗೆ ತಿಳಿಸಿದೆ. ಮೊದಲನೇ ವಾಚನದಲ್ಲಿ ಪ್ರಕಟಣಾಗರದಲ್ಲಿ 7 ದೇವದೂತರು ದೇವರ ಕೋಪಾಗ್ನಿಯನ್ನು ಯಾವ ರೀತಿ ವಿವಿಧ ವ್ಯಾಧಿಗಳ ರೂಪದಲ್ಲಿ ನಾವು ದೇವರಿಂದ ತರುತ್ತಾರೆ ಎಂದು ನಾವು ನೋಡಿದೆವು. ಯಾರೆಲ್ಲ ಸೈತಾನನನ್ನು ಬಿಟ್ಟು ದೇವರ ವಾರ್ತೆಯನ್ನು ಕೇಳಿ ಅವರೊಂದಿಗೆ ಜೀವಿಸಿದ್ದರೋ ಅಂಥವರು ಮೋಶೆಯ ಗೀತೆಯನ್ನು, ಯಜ್ಞದ ಕುರಿಮರಿಯಾದ ಆತನ ಗೀತೆಯನ್ನು ಹಾಡಿದ್ದಾರೆ ಎಂದು ನಾವು ಕೇಳುತ್ತೇವೆ. ದೇವರೇ, ನಿಮ್ಮ ಮಾತು ಕಾರ್ಯಗಳು ಅದೆಷ್ಟೋ ಅಮೋಘ ಎನ್ನುವಂಥ ಹೊಸ ಹಾಡನ್ನು ಹಾಡುತ್ತಾರೆ ಎಂದು ನಾವು ಕೇಳಿದೆವು. ಅಂತಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಹೇಳುತ್ತಾರೆ, ಬರಲಿರುವ ಸಂಕಷ್ಟಗಳ ಬಗ್ಗೆ. ನೀವು ನನ್ನ ಶಿಷ್ಯರಾಗಿದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುತ್ತಾರೆ, ನಿಮ್ಮ ಮೇಲೆ ಇಲ್ಲದ ಆಪಾದನೆಯನ್ನು ಹೊರಿಸುತ್ತಾರೆ, ಆದರೆ ನೀವು ಹೆದರಬೇಡಿ. ನೀವು ಮಾಡಬೇಕಾದ ವಾದಕ್ಕೆ ಬೇಕಾದ ಮಾತನ್ನು ನಾನೇ ನಿಮಗೆ ಕೊಡುವನಾಗಿದ್ದೇನೆ, ಆ ಕ್ಷಣದಲ್ಲಿ ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ಇಂದು ಯುರೋಪ್ ದೇಶದಲ್ಲಿ ಹಲವಾರು ದೇವಾಲಯಗಳನ್ನು ಈ ಒಂದು ಬಾರ್ ಅಥವಾ ಪಬ್ಗಳಾಗಿ ಅಥವಾ ಮನೋರಂಜನೆ ಕಾರ್ಯಕ್ರಮಗಳಿಗಾಗಿ ನೀಡುತ್ತಾರೆ. ಯಾಕೆಂದರೆ ಯುರೋಪ್ ದೇಶದಾದ್ಯಂತ ಕ್ರೈಸ್ತರ ಸಂಖ್ಯೆಗಳು ಕ್ಷೀಣಿಸ್ತಾ ಇದೆ. ದೇವಾಲಯಗಳಲ್ಲಿ ಹೋಗುವವರು ಯಾರೂ ಇಲ್ಲ. ಆತ್ಮೀಯ ಸಹೋದರ ಸಹೋದರಿ, ಇಡೀ ವಿಶ್ವದಾದ್ಯಂತ ಯೇಸು ಕ್ರಿಸ್ತರ ಪ್ರಬೋಧನೆಯನ್ನು, ಅವರ ಶುಭ ಸಂದೇಶವನ್ನು ಸಾರಿದ್ದು ಯುರೋಪ್ನಿಂದ ಬಂದಂಥ ಮಿಷನರಿಗಳು, ಕ್ರೈಸ್ತ ಮಿಷನರಿಗಳು. ಆದರೆ ಇಂದು ಆ ಯುರೋಪ್ ದೇಶದಲ್ಲಿ ಈ ವಿಜ್ಞಾನ, ತಂತ್ರಜ್ಞಾನ ಮತ್ತು ಇತ್ಯಾದಿಗಳಿಂದ ದೇವರೇ ಇಲ್ಲವೆಂಬಂಥ ಒಂದು ಜೀವನವನ್ನು ಜನರು ಜೀವಿಸುತ್ತಿದ್ದಾರೆ. ನಡೆಸಿದ ಒಂದು ಸರ್ವೆ ಪ್ರಕಾರ ಇಂದು ಭಾರತ, ಏಷ್ಯಾದಿಂದ ಮಿಷನರಿಗಳು ಹೋಗಿ ಮತ್ತೆ ಯುರೋಪ್ ದೇಶದಲ್ಲಿ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಬೇಕೆಂದು ಬರೆಯಲಾಗಿದೆ. ಆತ್ಮೀಯ ಸಹೋದರ ಸಹೋದರಿ, ನಮ್ಮ ದೇಶದಲ್ಲೇ ಕ್ರೈಸ್ತರಿಗೆ ನಡೆಯುತ್ತಿರುವುದು ಚಿತ್ರ ಸುವಿಶೇಷವಾಗಿ ಉತ್ತರ ಭಾರತದಲ್ಲಿ ಮತ್ತು ಕ್ರೈಸ್ತರ ಆ ಜಮೀನು, ಆ ದೇವಾಲಯಗಳು ನಡೆಯುತ್ತಿರುವ ಹಾನಿ ನಮಗೆಲ್ಲ ತಿಳಿದೇ ಇದೆ. ಆದ್ದರಿಂದ ಯೇಸು ಕ್ರಿಸ್ತರ ಈ ಒಂದು ಸಂದೇಶ ಇತರರಲ್ಲಿ ಸೈತಾನನ ಆ ಬೆಂಕಿಯನ್ನು, ಆ ಕಿಚ್ಚನ್ನು ಹೊತ್ತಿಸ್ತದೆ. ಆದರೆ ನಮಗೆ ಸಹಾಯ ಹಸ್ತ ಮಾಡಲು, ನಮ್ಮನ್ನು ರಕ್ಷಿಸಲು ಪ್ರಭು ಹೇಳುತ್ತಾರೆ, ನಾನೇ ನಿಮ್ಮ ಜೊತೆ ಇಡುತ್ತೇನೆ, ನಿಮಗೆ ಬೇಕಾದಂಥ ಮಾತನ್ನು ನಾನೇ ನಿಮಗೆ ಕೊಡುವನಾಗಿದ್ದೇನೆ. ಆದ್ದರಿಂದ ನೀವು ಭಯಪಡಬೇಡಿ, ಸೈರಣೆಯಿಂದಿರಿ, ನಿಮ್ಮ ಜೀವನದಲ್ಲಿ ನೀವು ಗೆಲ್ಲುವಿರಿ ಎಂದು ಪ್ರಭು ಹೇಳ್ತಾರೆ. ಆದ್ದರಿಂದ ನಮ್ಮ ಕಷ್ಟ, ನಮ್ಮ ವ್ಯಾಧಿ, ನಮ್ಮ ನೋವು, ನಮ್ಮ ಸಂಕಷ್ಟಗಳಲ್ಲಿ ತಾಳ್ಮೆಯಿಂದ, ನಂಬಿಕೆಯಿಂದ, ಭರವಸೆಯಿಂದ, ನಿರೀಕ್ಷೆಯಿಂದ ಜೀವಿಸುವ ವ್ಯಕ್ತಿಗಳು ನಾವಾಗೋಣ ಎಂದು ನಾವು ಪ್ರಭುವಿನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪರಮೇಶ ಪಿತನೇ ಜಗದೀಶ ನೀನೇ ತವ ವಂದನೆ. ಪರಮೇಶ ಪಿತನೇ ಜಗದೀಶ ನೀನೇ ತವ ವಂದನೆ. ಭುವಿರಾಯನೇ ತವ ವಂದನೆ. ಭುವಿರಾಯನೇ ತವ ವಂದನೆ. ಶರಣೆನ್ನ ಹರಸೋ ಪರಮೇಶ ಸುತನೇ ಶ್ರೀಯೇಸು ನೀನೇ ತವ ವಂದನೆ. ಪರಮೇಶ ಸುತನೇ ಶ್ರೀಯೇಸು ನೀನೇ ತವ ವಂದನೆ. ಗುರುದೇವನೇ ತವ ವಂದನೆ. ಗುರುದೇವನೇ ತವ ವಂದನೆ. ಶರಣೆನ್ನ ಹರಸೋ ಪವಿತ್ರಾತ್ಮ ನೀನೇ, ನಿತ್ಯಾತ್ಮ ನೀನೇ ತವ ವಂದನೆ. ಪವಿತ್ರಾತ್ಮ ನೀನೇ, ನಿತ್ಯಾತ್ಮ ನೀನೇ ತವ ವಂದನೆ. ವರದಾತನೇ ತವ ವಂದನೆ. ವರದಾತನೇ ತವ ವಂದನೆ. ಶರಣೆನ್ನ ಹರಸೋ. ಪರಮತತ್ವ ದೇವರೇ, ನಿಮ್ಮನ್ನು ಆರಾಧಿಸ್ತೇವೆ, ಸೃಷ್ಟಿಯ ಒಂದನಿಸ್ತೇವೆ ಕರ್ತನೆ. ಇದು ನಮ್ಮ ಮನಸ್ಸಿನಲ್ಲಿ ಇರಬಹುದಾದಂಥ ಪಾಪ,
ಕೃತ್ಯ, ಲೋಭ, ಆಲೋಚನೆಗಳನ್ನು, ಸೈತಾನದಿಂದ ಬರುವಂಥ ದುರಾಲೋಚನೆಗಳನ್ನು, ಶೋಧನೆಗಳನ್ನು ಜಯಿಸಲು ನಮಗೆ ಬೇಕಾದ ಕೃಪೆಯನ್ನು, ಶಕ್ತಿಯನ್ನು, ಸ್ಫೂರ್ತಿಯನ್ನು, ಚೈತನ್ಯವನ್ನು ನಮ್ಮ ನೀಡಿ ಸದಾ ನಾವು ನಿಮ್ಮ ಸತ್ಯದ ಬೆಳಕಿನಲ್ಲಿ ನಡೆಯುತ್ತಾ ನಿಮಗೆ ಸಾಕ್ಷಿಯುತ ಬದುಕನ್ನು ನ್ಯಾಯ ನೀತಿಯಿಂದಲೂ ತಾಳ್ಮೆಯಿಂದಲೂ ಸಹಾಯ ಹಸ್ತದಿಂದಲೂ ನೀಡಿ ಜೀವಿಸುವ ಕೃಪೆಯನ್ನು ನಮಗೆ ಕರುಣಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಿಮ್ಮನ್ನು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನಿರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.